ಆಪ್ಷನ್ಸ್ ಟ್ರೇಡಿಂಗ್ ಅನ್ನೋ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಅಭಿಮಾನ್ಯು ನೀವಾಗಿದ್ದೀರಾ. ಯಾಕೆ ಯಾವ ತರ ಅಂತಂದ್ರೆ ಹೋಗೋ ದಾರಿ ಮಾತ್ರ ಗೊತ್ತು, ವಾಪಸ್ ಬರೋ ದಾರಿ ಗೊತ್ತಿಲ್ಲ. ಈ ರೀತಿ ಸುಮಾರು ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ನಾನು ತುಂಬಾ ದಿವಸ ಅನ್ಕೊಂತಾ ಇದ್ದೆ ಒಂದು ವಿಡಿಯೋ ಮಾಡಬೇಕು ಅಂತ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಬಿಗಿನರ್ ಆಗಿರ್ಬೋದು, ಆಲ್ರೆಡಿ ಕಲ್ತಿರೋರಾಗಿರ್ಬೋದು, ಟ್ರೇಡಿಂಗ್ ಮಾಡ್ತಾ ಇರೋರ್ಬೋದು, ಅವ್ರಿಗೆ ಒಂದು ಇವತ್ತು ನಿಮ್ಗೆ ಯಾರು ಹೇಳಿದಾರಂತ ಒಂದು ಸತ್ಯ ಹೇಳ್ತೀನಿ. ನಿಮ್ಗೆ ಒಂದು ಅರ್ಥ ಆಗೋ ರೀತಿ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು, ಡೆರಿವೇಟಿವ್ ಮಾರ್ಕೆಟ್ ಅಂತ ಕರೀತಾರೆ, F1 ಅಂತ ಕರೀತಾರೆ, ಏನಿದು? ಯಾಕಂದ್ರೆ ಇದ್ರಲ್ಲಿ ಹೋಗೋಕ್ಕಿಂತ ಮುಂಚೆ ನೀವು ಇದ್ರ ಸ್ಟ್ರಕ್ಚರ್ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ, ಹೌದಲ್ವಾ? ಅದೇ ಇದು ಹೇಗೆ ವರ್ಕ್ ಆಗುತ್ತೆ, ಇದ್ರಲ್ಲಿ ನಾವು ಯಾಕೆ ಲಾಸ್ ಆಗ್ತೀವಿ, ಏನಕ್ಕೆ ಇದ್ರಲ್ಲಿ ನಾವು ತೊಂದರೆ ಅನುಭವಿಸ್ತೀವಿ, ಏನಕ್ಕೆ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಜನ ಸರ್ಕಸ್ ಮಾಡ್ತಾ ಇದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಯಾಕೆ ಅಂತ ನಿಮಗೆ ಕರೆಕ್ಟ್ ಆಗಿರೋ ಒಂದು ಆನ್ಸರ್ನ ಕೊಡ್ತೀನಿ. ಓಕೆನಾ? ಸೆಬಿ ಕೂಡ ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣನೇ ಬರುತ್ತೆ ತುಂಬಾ ಜನ 90% ಪೀಪಲ್ ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಬಟ್ ಅದು ಯಾಕೆ ಅಂದ್ರೆ ಆ ಸ್ಟ್ರಕ್ಚರ್ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಅಂದ್ರೆ ಅದೊಂದು ಪ್ರಾಡಕ್ಟ್, ಅದೊಂದು ವಸ್ತು ಅನ್ಕೊಳ್ಳೋಣ ಎಕ್ಸಾಂಪಲ್, ಅದ್ರ ಕ್ಯಾರೆಕ್ಟರ್ ಏನು, ಗುಣ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಆಪ್ಷನ್ ಟ್ರೇಡಿಂಗ್ ಈಸಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾವು ಮಾಡ್ಬೇಕಾ, ಸೂಟ್ ಆಗುತ್ತೆ, ಮಾಡಬಾರ್ದಾ, ಹಾಗಿದ್ರೆ ಏನ್ ಮಾಡ್ಬೇಕು ಅನ್ನೋದೊಂದು ಕ್ಲಾರಿಟಿ ಬರುತ್ತೆ. ಓಕೆ, ಇವತ್ತು ಶುರು ಮಾಡೋಣ. ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು? ಇಲ್ಲಿ ಒಂದು 4 ತರದ ಒಂದು ಟ್ರೇಡಿಂಗ್ ಇರುತ್ತೆ. ಬೈಯಿಂಗ್ ಅಲ್ಲಿ 2 ತರ ಇರುತ್ತೆ, ಸೆಲ್ಲಿಂಗ್ ಅಲ್ಲಿ 2 ತರ ಇರುತ್ತೆ. ಅಂದ್ರೆ ಖರೀದಿ ಮಾಡೋಕೆ ಬೈಯಿಂಗ್ ಅಂತ ಕರಿತೀವಿ. ಸೇಮ್ ಬೈಯಿಂಗ್ ಅಲ್ಲೂ ಕೂಡ 2 ಬೈಯಿಂಗ್ ಇರುತ್ತೆ, ಸೆಲ್ಲಿಂಗ್ ಅಲ್ಲೂ ಕೂಡ 2 ಸೆಲ್ಲಿಂಗ್ ಇರುತ್ತೆ. ಅಂದ್ರೆ ಒಬ್ರು ಮೇಲ್ ಹೋಗುತ್ತೆ ಅಂತ ತಗೊಂತಾರೆ, ಇನ್ನೊಬ್ರು ಕೆಳಗೆ ಹೋಗುತ್ತೆ ಅಂತ ತಗೊಂತಾರೆ. ಇನ್ನೊಂದ್ ಕಡೆ ನೀನೇನ್ ಅನ್ಕೊಂಡಿದ್ಯಲ್ಲ ಹಂಗ ಹೋಗಲ್ಲ ಅಂತ ಒಬ್ರು ತಗೊಂಡಿರ್ತಾರೆ, ಇನ್ನೊಂದು ಕೆಳಗಡೆ ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ, ಇಲ್ಲ ನೀನ್ ಅನ್ಕೊಂಡಂಗೆ ಕೆಳಗೆ ಹೋಗಲ್ಲ ಮೇಲ್ ಹೋಗುತ್ತೆ ಅಂತ ಒಂದು ಆಪೋಸಿಟ್ ಅಲ್ಲಿ ತಗೊಂಡಿರ್ತಾರೆ. ಒಂದನ್ನ ಮಾಡಕ್ಕೆ ಒಂದು 5,000 10,000 ಒಳಗಡೆ ಮಾಡ್ಬೋದು, CP ಅಂತ ಕರಿತೀವಿ. ಇನ್ನೊಂದು ಸೇಮ್ ಅದೇ ಪ್ರೀಮಿಯಂ, ಒಂದು ಅದೇ ಕಾಂಟ್ರಾಕ್ಟ್, ಅದನ್ನೇ ಮಾಡಕ್ಕೆ ಸೆಲ್ಲಿಂಗ್ ಅಂತ ಕರಿತೀವಿ. 2 ಲಕ್ಷ ಮೇಲೆ ಬರುತ್ತೆ. 4 ಭಾಗ ಇರುತ್ತೆ, ಮೇನ್ 2 ಭಾಗ, ಅದರಲ್ಲಿ CP ಮತ್ತೆ ಈ ಕಡೆ CP, ಈ ಕಡೆ ಬೈಯಿಂಗು, ಈ ಕಡೆ ಸೆಲ್ಲಿಂಗು, ಇಬ್ಬರ ಮಧ್ಯೆ ಒಂದು ಕಾಂಟ್ರಾಕ್ಟ್ಸ್ ಗಳಿರುತ್ತೆ. ಈ ರೀತಿ ಇರುತ್ತೆ. ಈ ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಇದೊಂದು ಲೈಕ್ ಟೊಮೊಟೊ ತರ ಎಕ್ಸಾಂಪಲ್, ಟೊಮೊಟೊ ವ್ಯಾಪಾರ ತರ. ನೀವು ಒಂದು ಟೊಮೊಟೊ ಎಷ್ಟು ದಿವಸ ಇಡ್ಬೋದು, ನಾವು ತಗೊಂಬಂದು ತರಕಾರಿ ಮಾರ್ಕೆಟ್ ಇಂದ ತಗೊಂಬಂದು ಟೊಮೊಟೊ ಎಷ್ಟು ದಿವಸ ಇಡ್ಬೋದು? ಹಬ್ಬ ಬಂದ್ರು 1 ವಾರ ಇಡ್ಬೋದು, ಕರೆಕ್ಟ್ ಅಲ್ವಾ? 1 ವಾರ ಟೊಮೊಟೊ ಇಡ್ಬೋದು, ಅದರಲ್ಲಿ 1-2 ಕೊಳತೋಗ್ಬೋದು, 1-2 ಹಾಳಾಗ್ಬೋದು, ಈ ರೀತಿ ಆಗುತ್ತೆ. ಅದನ್ನೇ ಫ್ರಿಡ್ಜ್ ಅಲ್ಲಿ ಇಟ್ರೆ 1 ತಿಂಗಳು ಇಡ್ಬೋದು, ಕರೆಕ್ಟ್ ಅಲ್ವಾ? ಈ ರೀತಿ ಟೊಮೊಟೊಗೆ ಏನಿದೆ, ಟೊಮೊಟೊ ಗುಣಧರ್ಮ ಏನು? ದಿನಗಳು ಕಳೆದಂಗೆಲ್ಲ ಕೊಳತೋಗುತ್ತೆ, ಹಾಳಾಗುತ್ತೆ. ಅದಕ್ಕೆ ಒಂದು ಎಕ್ಸ್ಪೈರಿ ಇದೆ. ಲೈಕ್ ಟ್ಯಾಬ್ಲೆಟ್, ಫುಡ್ ಏನೇ ಇದ್ರೂ ಕೂಡ ಅದಕ್ಕೊಂದು ಎಕ್ಸ್ಪೈರಿ ಅಂದ್ರೆ ಮುಗಿದೋಗುತ್ತೆ. ಬಟ್ ಈ ಒಂದು 10 ಟೊಮೊಟೊ ಅಂದ್ರೆ 10 ಟೊಮೊಟೊ ಒಂದೇ ದಿವಸ ಕೊಳ್ತೋಗುತ್ತಾ? ಇಲ್ಲ, ಒಂದು 5 ದಿವಸಕ್ಕೆ ಕೊಳ್ತೋಗ್ಬೋದು, ಒಂದು 6 ದಿವಸಕ್ಕೆ ಕೊಳ್ತೋಗ್ಬೋದು, ಇನ್ನೊಂದು 10 ದಿವಸಕ್ಕೆ ಕೊಳ್ತೋಗ್ಬೋದು. ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀವಿ ಅಂದ್ರೆ ಏನೋ 1 ಮಂತ್ ಅಲ್ಲಿ ಕೊಳ್ತೋಗ್ಬೋದು, 1 ಮಂತ್ ವರೆಗೂ ಇರಬಹುದು. ಈ ರೀತಿ ಒಂದು ಟೊಮೊಟೊದ ಒಂದು ಗುಣಧರ್ಮ. ಇದೇ ರೀತಿ ಆಪ್ಷನ್ಸ್ ಆಗಲಿ ಡೈರಿವೇಟಿವ್ ಆಗಲಿ ಅದರ ಒಂದು ಗುಣಧರ್ಮ, ಕರಗುವಂತ ಗುಣಧರ್ಮ ಇರುತ್ತೆ. ತುಂಬಾ ಜನ ಗೊತ್ತಾಗಲ್ಲ. ಕರಗುವುದು ಪ್ಲಸ್ ಟೈಮ್, ಇಷ್ಟೇ ಕರಗೋದು ಎಷ್ಟು? 1 ಮಂತ್ ಅಲ್ಲಿ, 1 ವಾರದಲ್ಲಿ. ಅಂದ್ರೆ 1 ವಾರದಲ್ಲಿ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ 1 ವಾರದಲ್ಲಿ ಹಾಳಾಗೋಗುತ್ತೆ. ಈಗ ಐಸ್ ಕ್ರೀಮ್ ಇದೆ, ಫ್ರಿಡ್ಜ್ ಇಂದ ಆಚೆ ತೆಗೆದ ತಕ್ಷಣ ಕರಗೋಗುತ್ತೆ. ಇದು ರೀತಿ ಕರಗುವ ಒಂದು ಗುಣ ಇರುತ್ತೆ ಈ ಒಂದು ಆಪ್ಷನ್ಸ್ ಪ್ರೀಮಿಯಂ ಅಲ್ಲಿ. ಈ ಪ್ರೀಮಿಯಂ ನ ನೀವು ಎಕ್ಸಾಂಪಲ್ ಪ್ರೀಮಿಯಂನ ತಗೊಂಡಿದ್ದೀರಾ, ಬಟ್ ಸುಮಾರು ಜನ ಇದನ್ನ ಆಸ್ ಎ ಸ್ಟಾಕ್ ತರ ಥಿಂಕ್ ಮಾಡ್ತಾರೆ. ಇವಾಗ ಕೆಳಗೆ ಬಂದ್ರೆ ಆಮೇಲೆ ಮೇಲೆ ಹೋಗುತ್ತೆ ಅಂತ. ಎಷ್ಟು ಸಾರಿ ಕೆಳಗೆ ಬರುತ್ತೆ, ಅದಕ್ಕೆ ಏನ್ ಟೈಮ್ ತಗೊಳುತ್ತೆ, ಆ ಟೈಮ್ ನ ಖರ್ಚಾಗುತ್ತೆ, ಅದಕ್ಕೊಂದು ಬೆಲೆ ಕಟ್ಟಬೇಕಾಗುತ್ತೆ ನೀವು. ಹಾಗಾಗಿ ಇದರಲ್ಲಿ ಟೈಮ್ ಮತ್ತು ಎಕ್ಸ್ಪೈರಿ 2 ಕೂಡ ಮಿಕ್ಸ್ ಇರುತ್ತೆ, ಒಂದೇ ಇರಲ್ಲ. ಇದಕ್ಕೆ ಒಂದು ಆಪ್ಷನ್ ಚೈನ್ ಅಂತ ಒಂದು ಚಕ್ರವ್ಯೂಹ ರಚನೆ ಮಾಡಿರ್ತಾರೆ, ಒಂದು ಡಿಸೈನ್ ಮಾಡಿರ್ತಾರೆ ಚಕ್ರವ್ಯೂಹನ. ತೀಟ ಗಾಮ ಏನೇನೋ ಇರುತ್ತೆ. ಓಕೆ, ಡೀಪ್ ಟೆಕ್ನಿಕಲಿ ಏನು ತುಂಬಾ ಡೀಪ್ ಆಗಿ ಹೋಗೋದು ಬೇಡ, ಇದೆಲ್ಲ ಒಂದು ಚಕ್ರವ್ಯೂಹದಲ್ಲಿ ಇರುವಂತ ಟರ್ಮ್ಸ್ ಗಳಿವೆಲ್ಲ. ಓಕೆನಾ? ಓಪನ್ ಇಂಟ್ರೆಸ್ಟ್ ಅಂತ ಇದನ್ನೊಂದು ಚಕ್ರವ್ಯೂಹ ಮಾಡಿಟ್ಟಿರ್ತಾರೆ. ನೀನ್ ಹಿಂಗಾರು ಬಾ, ಹಂಗಾರು ಬಾ, ಹೆಂಗನ ಬಾ, ನಿನ್ನ ಲಾಸ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಚಕ್ರವ್ಯೂಹ ರಚನೆ ಆಗಿರುತ್ತೆ. ಓಕೆನಾ? ಆ ಚಕ್ರವ್ಯೂಹ ಬೇಸ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಲೈಕ್ ಅದೇ ತರ ನಿಫ್ಟಿ ಕೂಡ ಒಂದು ಅನಲೈಸ್ ಮಾಡೋದು ಗೊತ್ತಿರುತ್ತೆ. 2 ನಿಫ್ಟಿ ಇಂಡೆಕ್ಸ್, ಈ ಒಂದು ಆಪ್ಷನ್ ಚೈನ್, 2 ಒಂದು ಕಾಂಬಿನೇಷನ್. ಈ ಆಪ್ಷನ್ ಚೈನ್ ಹೆಂಗ್ ವರ್ಕ್ ಆಗುತ್ತೆ? ಇದರಲ್ಲಿ ಪ್ರೀಮಿಯಂ, ಬೈಯಿಂಗ್, ಸೆಲ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇದು ನಿಫ್ಟಿ ಐದರ್ ಬ್ಯಾಂಕ್ ನಿಫ್ಟಿ ಮೇಲೆ ಡಿಪೆಂಡ್ ಆಗಿದೆ. ಬ್ಯಾಂಕ್ ನಿಫ್ಟಿ ಹೆಂಗ್ ಮೇಲೆ ಹೋಗುತ್ತೆ, ಇದರಲ್ಲೂ ಕೂಡ ಇರುವಂತ ಪ್ರೀಮಿಯಂಗಳು ಮೇಲೆ ಹೋಗುತ್ತೆ. C ತಗೊಂಡ್ರೆ P ತಗೊಂಡ್ರೆ ಕೆಳಗೆ ಬರುತ್ತೆ. ಓಕೆ, ಇಲ್ಲಿ ಸಿಂಪಲ್ ಇದೆ. 4 ಜನ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. 4 ಜನ ಇದ್ದಾರೆ. ಒಬ್ನು ಮೇಲ್ ಹೋಗುತ್ತೆ ಅಂತ, C ಅನ್ನೋದು ಮೇಲ್ ಹೋಗುತ್ತೆ ಅಂತ ತಗೊಳಕ್ ರೆಡಿ ಇದ್ದಾರೆ. ಇನ್ನೊಬ್ಬ ನೀನೇನ್ ಮೇಲ್ ಹೋಗುತ್ತೆ ಅನ್ಕೊಂಡಿದ್ಯಲ್ಲ ಅದನ್ನ ನೀ ಮೇಲ್ ಹೋಗಲ್ಲ ಅಂತ ಸೆಲ್ ಮಾಡೋ ನೀನೊಬ್ಬನಿದ್ದಾನೆ. ಅವ್ನು 2 ಲಕ್ಷ ಕಟ್ತಾ ಇದ್ದಾನೆ, ಇವರೊಂದು 5,000 10,000 ಕಟ್ ದುಡ್ಡನ್ನ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಇದ್ದಾನೆ ಕೆಳಗೆ ಹೋಗುತ್ತೆ ಅಂತ ಒಬ್ಬ ತಗೊಂತಾ ಇದ್ದಾನೆ. ಇನ್ನೊಬ್ಬ ಇಲ್ಲಿ ಸೆಲ್ಲಿಂಗ್ ಅಲ್ಲಿ ಏನ್ ಮಾಡ್ತಾನೆ, ನೀನ್ ಅನ್ಕೊಂಡಿರ್ತಾರೆ ಕೆಳಗೆ ಹೋಗಲ್ಲ ಅಂತ. ಅಂದ್ರೆ ಈ 4 ಜನರದ ಒಂದು ಬಿಡ್ ಮಾಡ್ತಾ ಇದ್ದಾರೆ. ನೀನ್ ಅನ್ಕೊಂಡಂಗ ಆಗಲ್ಲ ಅಂತ ಇವನು, ಇಲ್ಲ ನಾನು ಹಿಂಗೆ ಹೋಗ್ತೀನಿ ಅಂತ ಇವನು. ಅಂದ್ರೆ ಈ ರೀತಿ
ಯಾರು ಹೇಳೋದು ನಿಜ ಆಗುತ್ತೆ ಅವ್ರಿಗೆ ದುಡ್ಡು ಬರುತ್ತೆ. ಇದರ ಮಧ್ಯೆ ಸೆಂಟ್ರಲ್ಲಿ ಒಂದು ಟೈಮ್ ಡಿಕೆ ಅನ್ನೋದು ಇದೆ. ಏನದು ಟೈಮ್ ಖರಾಬಿ ಇದ್ರೆ ಏನ್ ಬೇಕಾರು ಅಂದ್ರೆ ಒಂದು ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಟೈಮ್ ಕಾಂಬಿನೇಷನ್ ಇರುತ್ತೆ ಅದ್ರೊಳಗಡೆ. ಈ ಟೈಮ್ ಕಾಂಬಿನೇಷನ್ ಏನ್ ಮಾಡುತ್ತೆ, ದಿನ ಹೆಂಗ್ ಕಳೆಯುತ್ತೆ ಅದಕ್ಕೆ ಕರಗುವಂತ ಗುಣ ಇದೆ. ಇದರಲ್ಲಿ ನಮ್ಮ ಒಂದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಏನು ವಾರಕ್ಕೆ ಮತ್ತೆ ತಿಂಗಳು 2 ತರ ಎಕ್ಸ್ಪೈರ್ ಇರುತ್ತೆ. ಇವಾಗ ತುಂಬಾ ಇದು ಚೇಂಜಸ್ ಆಗ್ತಾ ಇರುತ್ತೆ. ಮುಂಚೆ ಬ್ಯಾಂಕ್ ನಿಫ್ಟಿಲಿ ವೀಕ್ಲಿ ಮಂತ್ಲಿ ಇತ್ತು, ಇವಾಗ ವೀಕ್ಲಿ ಇಲ್ಲ, ನಿಫ್ಟಿಲಿ ವೀಕ್ಲಿ ಇದೆ ಇವಾಗ. ಓಕೆನಾ, ಈ ರೀತಿ ನಿಫ್ಟಿ ಇದೆ, ವೀಕ್ಲಿ ಇದೆ, ಬ್ಯಾಂಕ್ ನಿಫ್ಟಿಲಿ ಮಂತ್ಲಿ ಇದೆ, ಈ ರೀತಿ ಎಕ್ಸ್ಪೈರ್ ಇರುತ್ತೆ. ಮಂಗಳವಾರ ಎಕ್ಸ್ಪೈರ್ ಇರುತ್ತೆ, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ತೋರಿಸುತ್ತೆ, ಶೋ ಆಗುತ್ತೆ. ಯಾರು ಸೆಬಿ NSE ಅವರು ಚೇಂಜಸ್ ಮಾಡ್ರು ಅಲ್ಲೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಈ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಬಂದು ಸುಮಾರು ಜನ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂತ ಇದ್ದೀರ, ಏನಂತ ಇದು ತುಂಬಾ ಈಜಿ ಅಂತ. ಫಸ್ಟ್ ಲಾಭ ಆಗುತ್ತೆ, 1-2-3 ದಿವಸ ಲಾಭ ಆಗುತ್ತೆ, ಅದನ್ನೇ ಒಂದು ಡಬಲ್ ತ್ರಿಬಲ್ ಆಗುತ್ತೆ, ಅದನ್ನೇ ನೀವು ನೋಡಿಕೊಂಡು ದಿನ ಹಿಂಗೆ ಆಗುತ್ತೆ ಅನ್ಕೊಂಡು ಹೋಗಿ ಸುಮಾರು ಜನ, ನನಗೆ ಗೊತ್ತಿರೋ ಪ್ರಕಾರ ದಿನಕ್ಕೆ 2-3 ದಿವಸ ಒಬ್ರು ಸಿಗ್ತಾರೆ, ಸರ್ ನಂದು 5 ಲಕ್ಷ ಹೋಯ್ತು, 15 ಲಕ್ಷ ಹೋಯ್ತು, 10 ಲಕ್ಷ ಹೋಯ್ತು ಅಂತ. ಓಕೆನಾ, ಅವ್ರು ಯಾರೋ ಎಲ್ಲೋ ಒಂದು ನೋಡಿ, ಅವ್ರೆಲ್ಲೋ ಒಂದು 10 ರೂಪಾಯಿ 5 ರೂಪಾಯಿ ಬಾರ್ಗೇನ್ ಮಾಡೋರೆ. ಏನಾನ ತಗೊಳಕ್ ಹೋದಾಗ 20 ರೂಪಾಯಿ ಯಾಕೆ ಜಾಸ್ತಿ, 30 ರೂಪಾಯಿ ಯಾಕೆ ಜಾಸ್ತಿ ಕೊಡ್ಬೇಕು ನಾನು, ಅಲ್ಲಷ್ಟಿದೆ ಗೊತ್ತಾ, ಇಲ್ಲಿಷ್ಟಿದೆ ಗೊತ್ತಾ ಅಂತ ಒಂದು ಕಾಮನ್ ಮಿಡಲ್ ಕ್ಲಾಸ್ ಅವರೇ ಆ ಥರ ಬಾರ್ಗಿನ್ ಮಾಡೋರೆ. ಓಕೆನಾ, ಅವ್ರ ಹೆಂಡತಿ ಬಂದ್ಬಿಟ್ಟು ತರಕಾರಿ ಹೋಗ್ಬಿಟ್ಟು 15 ರೂಪಾಯಿ ಹೇಳೋರೆ ಕೊತ್ತಂಬರಿನ 10 ರೂಪಾಯಿ ತಗೊಂಬಂದಿರ್ತಾರೆ, ಬಾರ್ಗಿನ್ ಮಾಡಿ ಕಷ್ಟ ಬಿದ್ದು. ಇವ್ರು ನೋಡೋ ಸ್ಟಾಕ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ 5-10 ಲಕ್ಷ ಉಡಾಯಿಸಿರ್ತಾರೆ. ನೋಡಿ, ಈ ತರ ಪ್ರಾಬ್ಲಮ್ಸ್ಗಳು ಸುಮಾರು ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋದೇನೆ ಆಪ್ಷನ್ ಟ್ರೇಡಿಂಗ್ ಮಾಡಕ್ಕೆ ಹೋಗ್ಬೇಡಿ. ಇದು ಒಂದು ಚಕ್ರವ್ಯೂಹ. ನೀವು ಅಭಿಮಾನ್ಯು ಆಗ್ತಾ ಇದ್ದೀರಾ, ಜಸ್ಟ್ ನೀವು ಹೋಗೋ ದಾರಿ ಮಾತ್ರ ತಿಳ್ಕೊಂಡು ಹೋಗ್ತಾ ಇದ್ದೀರಾ, ಬರೋ ದಾರಿನ ತಿಳ್ಕೊಂಡಿಲ್ಲ. ಯಾಕಂದ್ರೆ ಅಭಿಮಾನಿ ಗೊತ್ತಲ್ವಾ, ತಾಯಿ ಗರ್ಭದಲ್ಲಿ ಇದ್ದಾಗ ಅರ್ಜುನ ಹೇಳೋದನ್ನ ಅರ್ಧ ಕೇಳಿಸ್ಕೊಂಡಿರೋದು. ನೀವು ಅಷ್ಟೇನೆ, ಯಾರೋ ಫ್ರೆಂಡ್ ಹೇಳ್ದ ಅಂತಾನೋ, ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದೆ ಅಂತಾನೋ, ಎಲ್ಲೋ ಟಿಪ್ಸ್ ಯಾರೋ ಫೋನ್ ಮಾಡಿ ಟಿಪ್ಸ್ ಕೇಳಿದ್ರು ಅಂತಾನೋ ಮಾಡಕ್ ಹೋಗಿ ಸುಮಾರು ಜನ ಲಾಸ್ ಮಾಡ್ಕೊಂತ ಇದ್ದೀರಾ. ಇದರ ಫಸ್ಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಐಸ್ ಕ್ರೀಮ್, ಇದೊಂದು ಟೊಮೊಟೊ, ಇದಕ್ಕೊಂದು ಟೈಮ್ ಇರುತ್ತೆ, ಇದು ಕರ್ಗೋಗುತ್ತೆ, ಕೊಳತೋಗುತ್ತೆ, ಅಷ್ಟ್ರ ಒಳಗಡೆ ನೀವು ಅದನ್ನ ಸೆಲ್ ಮಾಡಬೇಕು. ಅರ್ಥ ಆಗ್ತಲ್ಲ, ಇದೆಲ್ಲ ಡಿಪೆಂಡ್ ಇರೋದು ನಿಫ್ಟಿ ಮೇಲೆ, ಬ್ಯಾಂಕ್ ನಿಫ್ಟಿ ಮೇಲೆ. ಬ್ಯಾಂಕ್ ನಿಫ್ಟಿ ಹೆಂಗ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ, ಐದರ್ ನಿಫ್ಟಿ ಕೆಳಗೆ ಬರುತ್ತೆ ಮೇಲೆ ಹೋಗುತ್ತೆ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಕರಗುವಂತ ವರ್ಸ್ಟ್ ಗುಣ ಇದೆ. ಓಕೆನಾ, ಟೊಮೊಟೊ ನೀವು ತಿಂದು ಅದನ್ನ ಖಾಲಿ ಮಾಡ್ತಿರೋ, ಸೇಲ್ ಮಾಡ್ತಿರೋ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಅದು ಕೊಳತೋಗುತ್ತೆ, ಹಾಳಾಗೋಗುತ್ತೆ. ಯಾಕಂದ್ರೆ ನೋಡಿ, ನೀವು ಸುಮಾರು ಜನ ನೋಡಿದ್ರೆ ಟೊಮೊಟೊ ವ್ಯಾಪಾರ ಬೆಳೆಗಾರರು ರೇಟ್ ಸಿಕ್ಕಿಲ್ಲ ಅಂದ್ರೆ ರೋಡ್ ಚೆಲ್ತಾ ಇರ್ತಾರೆ, ಅದೇ ಎಕ್ಸ್ಪೈರಿ. ಓಕೆನಾ, ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ, ಏನು ಉಳಿದಿರಲ್ಲ, ಲಕ್ಷ ಎಲ್ಲ ಕರ್ಗೋಗ್ಬಿಟ್ಟಿರ್ತದೆ, ರೋಡ್ ಹೋಯ್ತು. ಅದೇ ತರನೇ ನಿಮ್ಮ ಪ್ರೀಮಿಯಮು ಕೂಡ ನೀವು ನೋಡ್ಕೊಂಡಿಲ್ಲ, ಎಕ್ಸ್ಪೈರಿ ಡೇ ಹತ್ರ ಬಂದಂಗೆಲ್ಲ ಆ ಪ್ರೀಮಿಯಂ ಹೋಗ್ತಾ ಇದೆ, ಹೋಗ್ತಾ ಇರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಾಗಿದ್ರೆ ನೋಡಿ, ಆಪ್ಷನ್ ಟ್ರೇಡ್ ಅಲ್ಲಿ ಯಾವತ್ತೊಂದು ನೆನಪಿಟ್ಕೊಂಡಿರಿ, ನೀವು ತಗೊಂಡ ಮೇಲೆ ಇಲ್ಲಿಂದ ನಿಫ್ಟಿ ಇದೆ ಅಂದ್ರೆ ಸಡನ್ ಆಗಿ ಅಟ್ಲೀಸ್ಟ್ ನೀವು ತಗೊಂಡ್ಮೇಲೆ 100 ಪಾಯಿಂಟ್ ಮೇಲೆ ಹೋಗಬೇಕು. ಸಿ ತಗೊಂಡಿದ್ರೆ ಇಲ್ಲ ಪಿ ತಗೊಂಡಿದ್ರೆ 100 ಪಾಯಿಂಟ್ ಸಡನ್ ಆಗಿ ಕೆಳಗಡೆ ಬರಬೇಕು. ಆವಾಗ ಮಾತ್ರ ನಿಮ್ಗೆ ಪ್ರಾಫಿಟ್ ಆಗುತ್ತೆ, ಅದರ್ವೈಸ್ ನಿಮ್ಗೆ ಲಾಸ್ ಆಗ್ತೀರಾ. ಎಷ್ಟು ದಿನ, ಸೆಕೆಂಡು, ಮಿನಿಟು, 1 ಅವರ್ ಕಳೀತಾ ಇದ್ದಂಗೆಲ್ಲ ನಿಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ. ಇದೊಂಥರ ಟೈಮ್ ಬಾಂಬ್ ತರ, ಸೆಕೆಂಡು ಕೂಡ ನಿಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ. ಯಾವಾಗ ನೀವು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಅಟ್ಲೀಸ್ಟ್ 100 ಪಾಯಿಂಟ್ ಇಲ್ಲಿಂದ ಮೇಲ್ ಹೋಗೋದನ್ನ ಅನಲೈಸ್ ಮಾಡೋದು ಕಲ್ತ್ಕೊಂಡ್ರೆ ಮಾತ್ರ ನೀವು ಇದರಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರ್ವೈಸ್ ನೀವು ಲಾಸ್ ಆಗೋದು 100% ಗ್ಯಾರಂಟಿ. ಓಕೆ, ಇಲ್ಲಿ ಬಂದು ಎಟ್ ದ ಮನಿ ಅಂತ ಇರುತ್ತೆ, ಇನ್ ದ ಮನಿ ಅಂತ ಇರುತ್ತೆ, ಔಟ್ ಆಫ್ ದಿ ಮನಿ ಅಂತ ಇರುತ್ತೆ. ಏನಿದು ಎಟ್ ದ ಮನಿ ಅಂದ್ರೆ ನಿಫ್ಟಿ ಏನು ಪ್ರೈಸ್ ನಡೆಯುತ್ತೆ ಅದರ ಒಂದು ಪ್ರೈಸ್ ಮುಖಾಂತರ ನೀವು ಪ್ರೀಮಿಯಂ ನ ತಗೊಳ್ಳೋದು, ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಆ ಸ್ಟ್ರೈಕ್ ಪ್ರೈಸ್ ಏನಿರುತ್ತೆ ಅದರ ಒಂದು ಪ್ರೀಮಿಯಂ ಇರುತ್ತೆ, ಅದನ್ನ ತಗೊಳ್ಳೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ, ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಹಿಂದಿಲ್ ಡೈಲಾಗ್ ಹೇಳ್ತಾರೆ, ಸಸ್ತಾ ಮಾಲ್ ರಸ್ತೆ ಪೇ ಅಂತ. ಅಂದ್ರೆ ನೀವು ಎಲ್ಲೋ ದೂರದ ಕಾಲ್ ಔಟ್ ಆಫ್ ದಿ ಮನಿ ಹೋಗಿ, ಅಂದ್ರೆ ನಿಫ್ಟಿ ಒಂದು 26,000 ನಡೀತಾ ಇದೆ, ನೀವು ಹೋಗ್ಬಿಟ್ಟು 26,500, 200, 300 ಒಂದು ಪ್ರೀಮಿಯಂ ನ ತಗೊಂತೀರಾ ಅನ್ಕೊಳ್ಳಿ, ತುಂಬಾ ಕಮ್ಮಿ ಪ್ರೈಸ್ ಇರುತ್ತೆ, ಕಮ್ಮಿ ಸಿಗುತ್ತೆ, 3,000, 4,000 ಹೋದ್ರೆ ಹೋಗ್ಲಿ ಬಿಡಿ, 3,000 ಅದು ಹಂಗೆ ಆಗುತ್ತೆ, ಹೋಗುತ್ತೆ ಅಷ್ಟೇ. ಎಷ್ಟು ಕಮ್ಮಿ ಪ್ರೀಮಿಯಂ ನ ತಗೊಳಕ್ ಹೋಗ್ತೀರಾ ಅಷ್ಟೇ ನಿಮ್ಮ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 100 ಪಾಯಿಂಟ್ ನಿಫ್ಟಿ ಎನಿ ಟೈಮ್ ಹೋಗಬಹುದು, ಇದು ಚಾನ್ಸಸ್ ಇದೆ ಮೋಸ್ಟ್ ಆಫ್ ದಿ ಟೈಮ್. 300 ಪಾಯಿಂಟ್ ಒಂದೇ ಸರಿ ಹೋಗೋದು ಕಷ್ಟ ಇದೆ. ಅದಕ್ಕೆ ನೀವು 100 ಪಾಯಿಂಟ್ ನಿಫ್ಟಿನ ಹೋಗೋದನ್ನ ಸ್ಪೀಡ್ ಆಗಿ ಹೋಗ್ಬೋದು, ಇಂಟರ್ಡೇನೆ ಒಂದೇ ದಿವಸದಲ್ಲಿ ಹೋಗ್ಬೋದು ಅಂತ ಎಟ್ ದ ಮನಿಯಿಂದ ಅಟ್ಲೀಸ್ಟ್ ಮಿನಿಮಮ್ 100 ಪಾಯಿಂಟ್ ಮೇಲೆ ಇರೋದನ್ನ ಮಾತ್ರ ಚೂಸ್ ಮಾಡಿ. ಅದರ್ವೈಸ್ ನೀವು ತುಂಬಾ ಮೇಲೆ ಔಟ್ ಆಫ್ ದಿ ಮನಿ ಹೋಗಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಎಟ್ ದ ಮನಿನೂ ತಗೋಬಹುದು, ಇನ್ ದ ಮನಿ ಕೂಡ
ತಗೋಬಹುದು ನೀವು. ಓಕೆನಾ, ಇದ್ರಲ್ಲಿ ಬರೋ ಟರ್ಮ್ಸ್ ಕೆಲವರು ಬೇಸಿಕ್ ಅರ್ಥ ಆಗದೆ ಇರಬಹುದು, ಬಟ್ ನೀವು ಇದನ್ನ ಪ್ರಾಪರ್ ಕೋರ್ಸ್ ಆಗಿರ್ಬೋದು ಏನೋ ಕಲ್ತ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಅದರ್ವೈಸ್ ಗೊತ್ತಾಗಲ್ಲ. ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತಿದೆ, ಬನ್ನಿ. ಇಲ್ಲಿ ಪ್ರತಿಯೊಂದು ಕೂಡ ನಮ್ಮಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇಕ್ವಿಟಿ, ಸ್ವಿಂಗ್ ಟ್ರೇಡ್, ಇಂಟರ್ಡೇ, ಆಪ್ಷನ್, ಸೆಲ್ಲಿಂಗ್, ಬೈಯಿಂಗ್, ಕ್ರಿಪ್ಟೋ, ಫಾರೆಕ್ಸ್ ಎಲ್ಲಾ ತರದ ಒಂದು ಟ್ರೇಡಿಂಗ್ ನ ಹೇಳ್ಕೊಡ್ತೀವಿ. ಆಮೇಲೆ ನಿಮ್ಗೆ ಯಾವ ಸೂಟ್ ಆಗುತ್ತೆ, ನಿಮ್ಮ ಒಂದು ಫೈನಾನ್ಷಿಯಲಿ ನಿಮ್ಮ ಒಂದು ಟೈಮ್ ಪ್ರಕಾರ ಯಾವ ಸೂಟ್ ಆಗುತ್ತೆ ಅದನ್ನ ಅದರಲ್ಲಿ ಡೀಪ್ ಆಗಿ ನೀವು ಪ್ರಾಕ್ಟೀಸ್ ನ ಮಾಡಬಹುದು. ಈ ಮುಖಾಂತರ ನೀವು ಕಲಿಬಹುದು. ಕಲಿಯೋಕೆ ತುಂಬಾ ಜನ ಅದರಲ್ಲಿ ಏನ್ ಕಲಿಯೋದಿದೆ, ಯಾಕೆ ಕಲಿಬೇಕು ಅಂತ ಹೇಳಿದವರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗಿದ್ದಾರೆ. ಇದನ್ನ 100% ನಾನು ಹೇಳ್ಬೋದು. ಓಕೆನಾ, ತುಂಬಾ ಜನ, ಬಟ್ ಇದು ರಿಸ್ಕ್ ಇದೆ. ಓಕೆನಾ, ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾನು ಇವತ್ತು ಮೇ ಬಿ ನಂದು ಡೀಪ್ ವಿಡಿಯೋ, ಇದು ಮೊದಲ ವಿಡಿಯೋ ಅನ್ಕೊಂತೀನಿ ಇಷ್ಟು ದಿವಸ. ಯಾಕೆ ನಾನು ವಿಡಿಯೋ ಮಾಡಿಲ್ಲ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತುಂಬಾ ಅಂತಂದ್ರೆ, ಇದನ್ನ ನಾನು ಸಬ್ಜೆಕ್ಟಿವ್ ವೈಸ್ ಹೇಳ್ಕೊಡೋಣ. ಯಾವುದೇ ಕಾರಣಕ್ಕೂ ಸುಮ್ಮನೆ ಒಂದು 10 ನಿಮಿಷ ನೋಡಿ ಜನ ಅಟ್ರಾಕ್ಟ್ ಆಗಿ ಇದನ್ನ ಮಾಡಿ ಲಾಸ್ ಆಗಬಾರ್ದು ಅನ್ನೋ ಒಂದು ನನ್ನ ಉದ್ದೇಶ. ಹಾಗಾಗಿ ನನ್ನ ಚಾನಲ್ ಅಲ್ಲಿ ನೋಡ್ಬೋದು ನೀವು, ತುಂಬಾ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ವಿಡಿಯೋಗಳು ಇರಲ್ಲ. ಯಾಕೆ ಅಂದ್ರೆ ಅದು ಒಂದು 10 ನಿಮಿಷ ವಿಡಿಯೋದಲ್ಲಿ ಹೇಳುವಂತ ವಿಷಯ ಅಲ್ಲ, ತುಂಬಾ ರಿಸ್ಕಿ ಆಗಿರುತ್ತೆ. ಅದನ್ನ ಆಸ್ ಎ ಸಬ್ಜೆಕ್ಟ್ ವೈಸ್ ಕಲಿಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಎಫರ್ಟ್ ತುಂಬಾ ಹಾಕ್ಬೇಕಾಗುತ್ತೆ. ಇದು ನಾಟ್ ಎ ಸ್ಟಾಕ್ ಅಲ್ಲ. ತಗೊಂಡ್ಬಿಟ್ಟು ಪರವಾಗಿಲ್ಲ ಸರ್ ನಾನು ಹೋಲ್ಡ್ ಮಾಡ್ತೀನಿ, 6 ತಿಂಗಳು ಇಟ್ಕೊಂತೀನಿ, 3 ತಿಂಗಳು ಇಟ್ಕೊಂತೀನಿ, ವರ್ಷ ಇಟ್ಕೊಂತೀನಿ ಅಲ್ಲ. ಯಾಕಂದ್ರೆ ಇದಕ್ಕೆ ಕರಗುವಂತ ಗುಣ ಇದೆ. ನೀವು ಆಪ್ಷನ್ ಟ್ರೇಡಿಂಗ್ ಮಾಡಕ್ಕೆ ಯಾವತ್ತೇ ಒಂದು ಸ್ಟಾರ್ಟ್ ಮಾಡ್ಲಿ, ಇಲ್ಲ ಮಾಡ್ತಾ ಇರ್ಬೋದು, ಹೋಗ್ಬೇಕು, ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಆಪ್ಷನ್ ಟ್ರೇಡ್ ಅಂದ್ರೆ ಒಂದು ಟೊಮೊಟೊ, ಒಂದು ಐಸ್ ಕ್ರೀಮ್, ಅದಕ್ಕೊಂದು ಟೈಮ್ ಇರುತ್ತೆ, ಕರಗೋಗುತ್ತೆ, ಕೊಳತೋಗುತ್ತೆ, ಎಕ್ಸ್ಪೈರಿ ಇರುತ್ತೆ. ಅಷ್ಟು ಒಳಗಡೆ ನೀವು ತಗೊಂಡಿರೋ ಒಂದು ಪ್ರೀಮಿಯಂನ ಮೇಲೆ ಹೋಗಿಲ್ಲ ಅಂತಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಇನ್ನೂ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಈ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳಿ. ನನಗೇನು ನಿಮ್ಗೆ ಎಲ್ಲಿ ತಗೋಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಇವತ್ತು ಡೀಪ್ ಆಗಿ ಹೋಗಲ್ಲ. ಬಟ್ ಓನ್ಲಿ ಇದರ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಕಪ್ ತಿಮ್ಮಂಡ್ ಇದು ಕ್ಲಾರಿಟಿ ಇರುತ್ತೆ, ನಾನು ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಕರೆಕ್ಟ್ ಅಲ್ವಾ? ಆಪ್ಷನ್ ಟ್ರೇಡಿಂಗ್ ಅನ್ನೋದೊಂದು ಲೈಕ್ ನೀವೊಂದು ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ಕೊಳ್ಳ, ನೀವೊಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ. ಈ ರಿಯಲ್ ಎಸ್ಟೇಟ್ ಅಲ್ಲಿ ಏನ್ ಮಾಡ್ತೀರಾ, ಒಬ್ಬ ವ್ಯಕ್ತಿ ಮನೆ 1 ಕೋಟಿ ರೂಪಾಯಿ ಇದೆ. ಆ ವ್ಯಕ್ತಿ ಹೇಳ್ತಾನೆ, ನಾನು ನೀನು 1 ಕೋಟಿ ಕೊಡ್ತೀನಿ, ನೀನು ಎಷ್ಟು ಕಾರು ಮಾರ್ಕೋ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನೀವೇನ್ ಮಾಡ್ತೀರಾ, 1 ಕೋಟಿ ನಿಮ್ಮ ಹತ್ರ ದುಡ್ಡಿಲ್ಲ, 1 ಕೋಟಿ ಕೊಟ್ಟು ಮನೆ ತಗೊಳಕ್ ದುಡ್ಡಿಲ್ಲ. ನೀವೇನ್ ಮಾಡ್ತೀರಾ, 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಹಾಕೊಂತೀರಾ 6 ತಿಂಗಳಿಗೆ. ಎಕ್ಸಾಂಪಲ್, ನಾನು 6 ತಿಂಗಳಲ್ಲಿ ನಿಮ್ ದುಡ್ಡು ಕೊಟ್ಬಿಟ್ಟು ಈ ಮನೆ ನಾನು ತಗೊಂತೀನಿ ಅಂತ. ವಾಟ್ ಎವರ್, ನಾನು ತಗೊಂತೀನೋ ಇನ್ನೊಬ್ರು ಕೊಡಿಸ್ತೀನೋ ಏನೋ ಮಾಡ್ತೀನಿ. ನನ್ನ ಕೆಲಸ ಏನು, 6 ತಿಂಗಳಲ್ಲಿ ಈ ಮನೆಗೆ ಒಬ್ಬ ತಗೊಳ್ಳುವಂತ ಬೈಯರ್ನ ಹುಡುಕ್ಬೇಕು. ಬೈಯರ್ ನನಗೆ ಸಿಗಬೇಕು, ರೇಟು ಬರಬೇಕು. 1 ಕೋಟಿದ 10 ಲಕ್ಷನೋ 20 ಲಕ್ಷನೋ ಮೇ ಬಿ 10 ಲಕ್ಷನೋ ಸಿಗ್ಬೇಕು. ನನಗೆ ಸಿಗುವಂತ ಬೈಯರ್ ಹುಡುಕ್ಬೇಕು. ಬೈಯರ್ ಸಿಕ್ಕಿದ್ರೆ ನಾನು ಆ ಅಗ್ರಿಮೆಂಟ್ ನ ಜಸ್ಟ್ ಅವ್ರ ಹೆಸರು ಚೇಂಜ್ ಮಾಡ್ಬಿಟ್ಟು ನಾನು ಸೇಲ್ ಮಾಡಿ ಸೆಂಟ್ರಲ್ ನನ್ನ ಕಮಿಷನ್ ಇದೆ ನಾನು ತಗೋಬಹುದು. ಇನ್ ಕೇಸ್ 6 ತಿಂಗಳ ಒಳಗಡೆ ಆ ಬೈಯರ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಐದರ್ ನಾನು ಆ 1 ಕೋಟಿ ಕೊಟ್ಟರು ಮನೆನ ತಗೋಬೇಕಾಗುತ್ತೆ, ನಾನೇ ತಗೋಬೇಕಾಗುತ್ತೆ. ಆಸ್ ಎ ನಾನು ಬ್ರೋಕರ್ ಅನ್ಕೊಳ್ಳಿ, ಎಕ್ಸಾಂಪಲ್ ಬೈ ಮಾಡೋನು, ಬಟ್ ನಾನು ತಗೋಬೇಕಾಗುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಆ 3 ಲಕ್ಷ ನಂದು ಕಳ್ಕೊಂತೀನಿ. ಯಾಕಂದ್ರೆ ಅಗ್ರಿಮೆಂಟ್ ಹಾಕಿರೋ ದುಡ್ಡು ನೀನು ತಗೊಂತೀನಿ ಅಂತೇಳಿ ತಗೊಂಡಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತೇಳಿ 3 ಲಕ್ಷ ನಾನು ಕಳ್ಕೊಂತೀನಿ. ಈ ರೀತಿ ಈ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ. ಇದಕ್ಕೊಂದು ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ನ ಅನಲೈಸ್ ಮಾಡ್ಬಿಟ್ಟು ಎಕ್ಸಿಟ್ ಆಗಬೇಕಾಗುತ್ತೆ, ಪ್ರಾಫಿಟ್ ಮಾಡ್ಕೋಬೇಕಾಗುತ್ತೆ. ಅದರ್ವೈಸ್ ಏನಾಗುತ್ತೆ, ನೀವು ಲಾಸ್ ಆಗ್ತೀರಾ. ಹೌದಲ್ವಾ? ಅದಕ್ಕೋಸ್ಕರ ಸುಮಾರು ಜನ ಕೆಲವೊಂದು ಕಡೆ ಕಲ್ತಿದ್ದಂಗೆನೆ ಮೇ ಬಿ ಯಾವುದೋ ನಮ್ಮ ಅಕಾಡೆಮಿ, ಯಾವುದೋ ಒಂದು ಅಕಾಡೆಮಿ ಆಗಿರ್ಬೋದು, ಹೋಗಿ ಕಲ್ತಿದ ತಕ್ಷಣನೇ ಏನ್ ಮಾಡೋದು, ನಾಳೆಯಿಂದನೇ ಟ್ರೇಡ್ ಮಾಡಕ್ ಹೋಗ್ತಾರೆ. ಒಂದ್ಸರಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಈ ರೀತಿ ತುಂಬಾ ದೊಡ್ಡ ಲಾಸ್ ಕಳ್ಕೊಂತಾರೆ. ಇದ್ರಲ್ಲಿ ಯಾಕೆ ಈ ರೀತಿ ಆಗುತ್ತೆ ನೋಡಿ, ಇದರಲ್ಲಿ ಒಂದೇ ದಿವಸ ದುಡ್ಡು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, 10 ಪಟ್ಟು ಕೂಡ ಆಗುತ್ತೆ. ಆ ಮೈಂಡ್ ಅಲ್ಲಿ ನಮ್ಗೆ ಕೂತ್ಕೊಳ್ಳೋ ಬಿಡುತ್ತೆ, ಇದೇ ತರ ದುಡ್ಡು ಬರುತ್ತೆ ಇದರಲ್ಲಿ ಅಂತ. ಈ ಆಪ್ಷನ್ ಟ್ರೇಡ್ ಗುಣಧರ್ಮ ಏನ್ ಗೊತ್ತಾ, ಯಾವಾಗ ನೀವು ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಇದು ಅಡಿಕ್ಷನ್ ಆಗುತ್ತೆ. ಓಕೆನಾ? ನಿಮ್ ದುಡ್ಡು ಖಾಲಿ ಆಗೋರು ಟ್ರೇಡ್ ಮಾಡ್ತಾನೆ ಇರ್ತೀರಾ, ಆ ರೀತಿ ಆಗ್ಬಿಡುತ್ತೆ, ಅಡಿಕ್ಷನ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಪ್ರಾಕ್ಟೀಸ್ ಮಾಡಿ ಕಲೀರಿ, ಅಡಿಕ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ತುಂಬಾ ಜನ ಅಡಿಕ್ಷನ್ ಆಗುತ್ತೆ, ಮನೇಲಿ ಹೇಳ್ಕೊಳಕ್ ಆಗಲ್ಲ, ಊಟ ಹೋಗಲ್ಲ, ಹೆಂಡತಿ ಜೊತೆ ಜಗಳ ಆಗುತ್ತೆ. ನೀನು ಹೇಳನಲ್ಲ, ಕೊತ್ತಂಬರಿ ಅವ್ರು 15 ರೂಪಾಯಿ ನಾವು ವಾರಿನ್ ಮಾಡಿ 10 ರೂಪಾಯಿ ತಂದಿರ್ತಾರೆ, ಇವ್ರು ನೋಡ್ರಿ 5 ಲಕ್ಷ ಉಡಾಯಿಸಿರ್ತಾರೆ. ಹಾಗೆ ಮನೆಗಳೆಲ್ಲ ಜಗಳ ಆಗುತ್ತೆ, ಅಡಿಕ್ಷನ್ ಆಗುತ್ತೆ, ಯಾವುದೋ ಸೇವಿಂಗ್ಸ್, ಲೈಫ್ ಟೈಮ್ ಸೇವಿಂಗ್ಸ್ ದುಡ್ಡನ್ನ ಕಳ್ಕೊಂತಾರೆ. ಈ ರೀತಿ ಸುಮಾರು ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡ್ತಾ ಇದೀವಿ ದಿನ ಬೆಳಗಾದ್ರೆ. ಅದಕ್ಕೋಸ್ಕರ ನಾನು ಯಾವತ್ತು ನಿಮ್ಗೆ ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡದೇ ಇರೋ ಇವತ್ತು ಡೀಪ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ತುಂಬಾ ಕೇಸ್ಗಳನ್ನ ನಾವು ನೋಡ್ತಾ ಇದೀವಿ, ತುಂಬಾ ಜನ ದುಡ್ಡನ್ನ ಕಳ್ಕೊಂತ ಇದ್ದಾರೆ. ಓಕೆನಾ? ನಾನೊಂದು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಬಂದಾಗ ಓನ್ಲಿ ಈಕ್ವಿಟಿ ಇತ್ತು, ಜಸ್ಟ್ ಈ ಒಂದು ಆಪ್ಷನ್ ಟ್ರೇಡಿಂಗ್ ಅನ್ನೋದನ್ನ ಎಡ್ಜಿಂಗ್ಗೆ ಪರ್ಪಸ್ ಯೂಸ್ ಮಾಡ್ತಾ ಇದ್ರು.
ಆ ವೀಕ್ಲಿ ಕೂಡ ಇರಲಿಲ್ಲ, ಓನ್ಲಿ ಮಂತ್ಲಿ ಇತ್ತು. ತುಂಬಾ ಅದರಲ್ಲಿ ಸ್ಕಿಲ್ ಇರೋರು ಮಾತ್ರ ಮಾಡ್ತಾ ಇದ್ರು. ಹಾಗಾಗಿ ಇವಾಗ ಕಮರ್ಷಿಯಲ್ ಆಗಿದೆ, ಎಲ್ಲ ವೀಕ್ಲಿ ಮಾಡಿದ್ದಾರೆ, ಎಲ್ಲ ಪ್ರತಿಯೊಬ್ಬರು ಕೂಡ ಆಪ್ಷನ್ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ. ಹಾಗಾಗಿ ದುಡ್ಡು ಕಳ್ಕೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮ್ದೊಂದು ಡೈವರ್ಸಿಫೈಯರ್ ಇರಬೇಕು. ನಾವು ನೋಡಿ ನಮ್ಮ ಅಕಾಡೆಮಿಗೆ ಬಂದ ನಾವು ಅದನ್ನೇ ಹೇಳ್ಕೊಡೋದು, ಡೈವರ್ಸಿಫೈ. ಫಸ್ಟ್ ಮ್ಯೂಚುವಲ್ ಫಂಡ್ ಮಾಡ್ಕೊಳ್ಳಿ, ಆಮೇಲೆ ಇಕ್ವಿಟಿ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡಿ, ಆಮೇಲೆ ಸ್ವಿಂಗ್ ಟ್ರೇಡ್ ಮಾಡಿ, ಆಮೇಲೆ ಇಂಟ್ರಾಡೇ ಆಪ್ಷನ್ಸ್ ಮಾಡಿ. ಏನು ಪರ್ಸೆಂಟೇಜ್ ₹100 ನಿಮ್ಮ ಹತ್ರ ಇದೆ, 50ರಿಂದ 60 ರೂಪಾಯಿ ಮ್ಯೂಚುವಲ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್, ಒಂದು ₹10 ₹20 ಸ್ವಿಂಗ್ ಟ್ರೇಡ್, ಆಮೇಲೆ ಒಂದು ₹10 ಆಪ್ಷನ್ ಟ್ರೇಡಿಂಗ್ ಅನ್ನೋ ಮಾಡಿ, ಒಂದು ₹5 ಕ್ರಿಪ್ಟೋ ಮಾಡಿ. ಆ ರೀತಿ ಡೈವರ್ಸಿಫೈ ಇರ್ಬೇಕು. ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂದ್ರೆ ಅದು ಡೈವರ್ಸಿಫೈ ಇರ್ಬೇಕು. ಯಾವುದೇ ಕಾರಣಕ್ಕೂ 10 ಲಕ್ಷ ತಗೊಂಡೋಗ್ಬಿಟ್ಟು ನೀವು ಟ್ರೇಡಿಂಗ್ ನ ಮಾಡಿ ನೋಡಿ. 99% ಯಾರೆಲ್ಲ ಒಂದು ಕಲ್ತು ಟ್ರೇಡಿಂಗ್ ಶುರು ಮಾಡ್ತಾರೆ, ಓನ್ಲಿ ಟ್ರೇಡಿಂಗ್ ಹೇಳ್ತಾರೋ ಲಾಸ್ ಆಗೇ ಆಗ್ತಾರೆ. ಅದು ನೀವು ಎಷ್ಟು ಕಡಿಮೆ ದುಡ್ಡಲ್ಲಿ ಕಲಿತೀರಾ ಲಾಸ್ ಆಗಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಒಂದು 50,000ದಲ್ಲಿ ಲಾಸ್ ಆಗಿ ನಾನು ಟ್ರೇಡಿಂಗ್ ನ ಕಲ್ತ್ಕೊಂಡೆ. ಹಂಗೆ ಕೆಲವರು 10 ಲಕ್ಷದಲ್ಲಿ ಕಳ್ಕೊಂಡು ಕಲಿತಾರೆ, 20 ಲಕ್ಷ. ಸುಮಾರು ಜನ ಒಂದು ವರ್ಸ್ಟ್ ಮೆಂಟಾಲಿಟಿ ನಮ್ಮ ಜನಗಳದ್ದು ಏನಂದ್ರೆ, ಮಾರ್ಕೆಟ್ ಅಲ್ಲಿ ದುಡ್ಡು ಕಲಿಯಕ್ಕೆ ರೆಡಿ ಇದ್ದಾರೆ, ಬಟ್ ನಾನು ಎಲ್ಲೋ ಒಂದು ಫೀಸ್ ಕೊಟ್ಟು ಕಲಿಬೇಕು ಅಂದ ತಕ್ಷಣ ಹೌದು ಯಾಕೆ ಕಲಿಬೇಕು, ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ನಮ್ಮ ಜನಗಳು 10,000 ಉಳಿಸಕ್ಕೆ 10 ಲಕ್ಷ ಕಳ್ಕೊಂತ ಇದ್ದಾರೆ. ಓಕೆನಾ? ಏನೋ ನೀವು ಸರ್ ನಿಮ್ದೊಂದು ಅಕಾಡೆಮಿ ಇದೆ, ನೀವು ಕೋರ್ಸ್ ಸೆಲ್ ಮಾಡ್ತೀರಾ ಅದಕ್ಕೆ ಹೇಳ್ತೀರಾ ಅನ್ಕೊಂತೀರಿ. ಬಟ್ ನಾವು ಯಾವತ್ತೂ ಹೋಗಿ ಸ್ಕೂಲ್ಗೆ ಹೇಳಲ್ವಲ್ಲ, ನೀವು ಎಜುಕೇಶನ್ ಸೆಲ್ ಮಾಡ್ತಾ ಇದ್ದೀರಾ, ನಮ್ ಜಾಬ್ ಸಿಗಲ್ಲ, ಗ್ಯಾರಂಟಿ ಇಲ್ಲ, ಏನು ಇಲ್ಲ. ಒಂದು ನೀವು ಡಾಕ್ಟರ್ ಕಲಿಬೇಕು MBBS ಕಲಿಬೇಕು, 1 ಕೋಟಿ ಆಗ್ತಾ ಹೋಗಿ ಯಾರು ಕೇಳಲ್ಲ. ಓಕೆನಾ? ಇದೊಂದು ಸ್ಕಿಲ್. ನೀವೊಂದು ನೆಕ್ಸ್ಟ್ ಮೇ ಬಿ ನೀವು ಸ್ಟಾಕ್ ಮಾರ್ಕೆಟ್ ಕಲ್ತಿಲ್ಲ ಅಂದ್ರೆ ಬರ್ತಾ ಇದೆ, ಡೇಟಾ ಅನಲಿಸ್ಟ್ ಆಗ್ಬೋದು. ನೋಡಿ ಸರ್, ಲೈಫ್ ಸ್ಕಿಲ್ ಬೇಕು ಒಂದು. ಇನ್ನೊಂದು ಏನಂದ್ರೆ ಒಬ್ಬ ವ್ಯಕ್ತಿ ನೀವು ದೊಡ್ಡ ವ್ಯಕ್ತಿ ಹೋಗಿ ಕೇಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು, ಡೆವಲಪ್ ಆಗುತ್ತೆ, ಒಂದು ದೊಡ್ಡ ಮುಂದೆ ಬರ್ಬೇಕಂದ್ರೆ ಅವನಿಗೆ 5ರಿಂದ ಜಾಸ್ತಿ ಇನ್ಕಮ್ ಸೋರ್ಸ್ ಬೇಕು. ಮಿನಿಮಮ್ ಒಂದು 5ರಿಂದ ಜಾಸ್ತಿ ಬೇಕು, ಹೌದಲ್ವಾ? ಅಂಬಾನಿ ಆಯಿಲ್ ಮಾರ್ತಾ ಇದಾರೆ, ಯಾಕೆ ಎಲ್ಲದರಲ್ಲೂ ಬರ್ತಾ ಇದಾರೆ. ನೆಕ್ಸ್ಟ್ ಏನೋ ಒಂದು ವೆಜಿಟೇಬಲ್ಸ್ ಅಲ್ಲೂ ಬರ್ತಾ ಇದಾರೆ, ರಿಲಯನ್ಸ್ ಪ್ರೆಸ್ ಅಲ್ಲೂ ಬರ್ತಾರೆ. ಅಂದ್ರೆ ಟಾಟಾ ಪಿನ್ ಹಿಡ್ಕೊಂಡು ಕಾರ್ ಅವ್ರ ಪ್ರಾಡಕ್ಟ್ ಇದೆ ಆದ್ರೆ ಅವ್ರು ಯಾಕೆ ಇಲ್ಲ, ಎಲ್ಲಾ ತರದ್ರಲ್ಲೂ ಬಿಸ್ನೆಸ್ ಮಾಡ್ತಾ ಇದಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅಂದ್ಮೇಲೆ ನಿಮ್ಮ ಇನ್ಕಮ್ ಸೋರ್ಸ್ ಎಷ್ಟು ಮಲ್ಟಿಪಲ್ ಆಗುತ್ತೆ ಅಷ್ಟು ನೀವು ಲೈಫಲ್ಲಿ ಗ್ರೋ ಆಗ್ತೀರಾ. ನಾನು ಒಂದೇ ಜಾಬ್ ಒಂದೇ ಕೆಲಸದಲ್ಲಿ ಇದ್ಕೊಂಡು ನಾನು ಶ್ರೀಮಂತ ಆಗ್ತೀನಿ, ನಾನು ದುಡ್ಡು ಮಾಡ್ತೀನಿ ಅಂದ್ರೆ ಆಗುತ್ತಾ? ಆಗಲ್ಲ. ಅದು ಫೈನಾನ್ಷಿಯಲ್ ನಮ್ಮ ಒಂದು ನಾಲೆಡ್ಜ್ ಇಲ್ಲ ತುಂಬಾ ಜನಕ್ಕೆ. ಓಕೆ, ಈ ಒಂದು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಬಿಗಿನರ್ಗೆ ಅರ್ಥ ಮಾಡಿ ಅನ್ಕೊಂಡು ಈ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಯಾವುದೇ ಕಾರಣಕ್ಕೂ ಆಪ್ಷನ್ ಟ್ರೇಡ್ ನ ಕಲಿದೆ ಮಾಡಕ್ ಹೋಗ್ಬೇಡಿ, ಕಲ್ತು ಮಾಡಿ. ಅದು ನಿಮ್ಗೆ ಸೂಟ್ ಆಗುತ್ತಾ ಇಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಪ್ಷನ್ ಟ್ರೇಡಿಂಗ್ ಎಲ್ರಿಗೂ ಸೂಟ್ ಆಗಲ್ಲ. ನೀವು ಸೆನ್ಸಿಟಿವ್ ಪರ್ಸನ್, ನೀವು ಪೇಷನ್ಸ್ ಇಲ್ದಿರೋ ಪರ್ಸನ್, ನಿಮ್ಗೆ ದುಡ್ಡು ದುಡ್ಡು ಸ್ವಲ್ಪ ಹೋದ್ರೆ ನಿಮ್ಗೆ ಭಯ ಆಗುತ್ತೆ. ಈ ರೀತಿ ಅದರದ್ದು ಅದೊಂದು ಸೈಕಾಲಜಿಕಲ್ ಮ್ಯಾಟರ್ ಇದೆ. ನಿಮ್ಗೆ ಅಡಿಕ್ಷನ್ ಆಗುತ್ತೆ. ತುಂಬಾ ಜನ ಪ್ರಾಬ್ಲಮ್ ಏನಂದ್ರೆ ಅಡಿಕ್ಷನ್ ಆಗುತ್ತೆ. ಇವತ್ತು ಟ್ರೇಡ್ ಮಾಡಿಲ್ಲ ಅಂದ್ರೆ ಆಗಲ್ಲ, ಇವಾಗ ಕುಡ್ದಿಲ್ಲ ಅಂದ್ರೆ ಕೈ ನಡುಗುತ್ತೆ ಅಂತ ಹೇಳ್ತಲ್ಲ, ಸಿಗರೇಟ್ ಸೇದಿಲ್ಲ ಅಂದ್ರೆ ಏನೋ ಆಗಲ್ಲ. ಈ ರೀತಿ ಅಡಿಕ್ಷನ್ ಆಗುವಂತ ತುಂಬಾ ಸಾಧ್ಯ ಜಾಸ್ತಿ ಇದೆ. ಯಾಕೆ ಇದನ್ನೆಲ್ಲ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ? ಹಂಗಿದ್ರೆ ಇದೆಲ್ಲ ತೆಗಿಬಹುದು. ನೋಡಿ ಸರ್, ಎಣ್ಣೆ ಮೇಲೆ ಏನ್ ಬರ್ದಿರ್ತಾರೆ, ಆರೋಗ್ಯಕ್ಕೆ ಹಾನಿಕರ ಅಂತ ಬರ್ದಿರ್ತಾರೆ. ಅವ್ರಿಗೆ ಟ್ಯಾಕ್ಸ್ ಬರುತ್ತೆ, ಅವ್ರೇನ್ ಮಾಡ್ತಾರೆ? ಸೇಲ್ ಮಾಡ್ತಾರೆ. ಅದನ್ನ ಓದಿ ತಿಳ್ಕೊಬೇಕಾಗಿರೋದು ನಾವು, ಹೌದಲ್ಲ? ಸಿಗರೇಟ್ ಮೇಲೂ ಬರ್ದಿರ್ತಾರೆ, ಎಣ್ಣೆ ಮೇಲೂ ಬರ್ದಿರ್ತಾರೆ, ಇಂಜಸ್ಟ್ ಟು ಹೆಲ್ತ್ ಅಂತ. ಓಕೆನಾ? ಅರ್ಥ ಮಾಡ್ಕೊಳ್ಳೋದು ನಮಗ್ ಬಿಟ್ಟಿರೋದು. ಆಪ್ಷನ್ ಟ್ರೇಡಿಂಗ್ ಕೂಡ ಅದೇ ರೀತಿನೇ. ಹೀಗಾಗಿ ಈ ಒಂದು ಆಪ್ಷನ್ ಟ್ರೇಡಿಂಗ್ ಅನ್ನೋ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರುವಂತ ಅಭಿಮಾನ್ಯುಗಳೇ ನಿಮ್ಗೆ ಹೇಳ್ತಾ ಇರೋದು. ಅಭಿಮಾನ್ಯು, ಓಕೆನಾ? ನೀವು ಹೋಗೋ ದಾರಿ ಮಾತ್ರ ಗೊತ್ತು, ನಿಮ್ಗೆ ಬರುವಂತ ದಾರಿ ವಾಪಸ್ ಗೊತ್ತಿಲ್ಲ. ಹಾಗಾಗಿ ನೀವು ನಿಮ್ಮ ಲೈಫ್ ಟೈಮ್ ನ ಸೇವಿಂಗ್ ನ ಕಳ್ಕೊಂತಾ ಇದ್ದೀರಾ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಮ್ಮಿ ಅಂದ್ರೂ ಕೂಡ ಆಸ್ ಎ ಎಕ್ಸ್ಪರ್ಟ್ ಆಗ್ಬೇಕು ನೀವು ಟ್ರೇಡಿಂಗ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಕಮ್ಮಿ 3 to 5 year ಟೈಮ್ ತಗೊಳುತ್ತೆ. ನೀವೇನಾನ ಸರ್ಕಸ್ ಮಾಡಿ, ಏನಾದ್ರು ಟ್ಯಾಲೆಂಟೆಡ್ ಆಗಿರಿ, ನೀವು ಸೈನ್ಸಿಸ್ಟ್ ಆಗಿರಿ, ನಾಸಾದಿಂದ ಬಂದಿರಿ, IIML ಓದಿರಿ, ಓಕೆನಾ? ನೀವು ಯಾವ ಮಿನಿಸ್ಟರ್ ಮಗನ ಆಗಿರಿ, ಇಲ್ಲ ನೀವು ಎಷ್ಟೇ ಟ್ಯಾಲೆಂಟೆಡ್, ನೀವು ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ ಬಂದ್ಮೇಲೆ 0 ಇಂದಾನೇ ಶುರು ಮಾಡಬೇಕು. ನನ್ನ ಜೊತೆ ತುಂಬಾ ಜನ ಆರ್ಗ್ಯೂ ಮಾಡಿ, ಸರ್ ನಾನು MBA ಓದಿದ್ದೀನಿ, ನಾನು ಅದಾಗಿದ್ದೀನಿ, ನಾನು ಇದಾಗಿದ್ದೀನಿ, ನಾನು ಹಂಗಾಗಿದ್ದೀನಿ. ಯಾವುದು ನಡೆಯಲ್ಲ. ಎಲ್ರಿಗೂ ಇಲ್ಲಿ ಸಮ. ಸ್ಟಾಕ್ ಮಾರ್ಕೆಟ್ ಒಳಗಡೆ ಬಂದ್ಮೇಲೆ ಎಲ್ರು ಸಮ. ಓಕೆ, ನಾನು ಅಷ್ಟೇ, ನೀವು ಅಷ್ಟೇ, ಎಲ್ಲ ಸಮ. ನಿಮ್ಮ ಯಾವುದೇ ಈಗೋಸು, ಎಜುಕೇಶನ್, ಟ್ಯಾಲೆಂಟ್ ಇಲ್ಲಿ ತಗೊಂಡ್ಬಂದು ಮಾರ್ಕೆಟ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ರೆ ದುಡ್ಡನ್ನ ಕಳ್ಕೊಂಡು ಹೋಗ್ತೀರಾ ಅಷ್ಟೇ. ಅದು ಬಿಟ್ರೆ ಏನು ಆಗಲ್ಲ. ಇಲ್ಲಿ ನೀವು ಒಂದು ಆಸ್ ಎ ಮಗು ತರ, 0 ತರ ಯಾವಾಗ ಕಲಿತೀರಾ, ಮಾರ್ಕೆಟ್ ನ ಅಕ್ಸೆಪ್ಟ್ ಮಾಡ್ತೀರಾ, ಲಾಸ್ ಅಕ್ಸೆಪ್ಟ್ ಮಾಡ್ತೀರಾ, ಪ್ರಾಫಿಟ್ ಅಕ್ಸೆಪ್ಟ್ ಮಾಡ್ತೀರಾ, ನಾನು ಯಾಕೆ ಲಾಸ್ ಅದೇ ಅಂತ ಮತ್ತೆ ಅದನ್ನ ಕಲಿತೀರಲ್ಲ, ಅವಾಗ ಇದರಲ್ಲಿ ಸಕ್ಸಸ್ ಆಗ್ತೀರಾ. ಅದರ್ವೈಸ್ ನೀವು ಮಾರ್ಕೆಟ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ರೆ ಮನೆ ಹೊಲ ಕಳ್ಕೊಂಡವರು ಇದ್ದಾರೆ,
ಲಾಸ್ ಆಗಿರೋರು ಇದ್ದಾರೆ. ಏನಪ್ಪಾ ನೀವು ಇಷ್ಟೊಂದು ನೆಗೆಟಿವ್ ಮಾತಾಡ್ತಾ ಇದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಅಂತ ಅನ್ಕೋಬಹುದು ಕೆಲವರು. ಸ್ಟಿಲ್ ನೋಡಿ ಸರ್, ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಹೌದಲ್ವಾ? ಏನಂತ ಗೊತ್ತಾ? ಉಗಿದು ಹೇಳೋರು ಬುದ್ಧಿ ಕಲಿಯಕ್ಕೆ ಹೇಳ್ತಾರಂತೆ. ಏನಿ ನೀವ್ ಹೇಳಿದ್ಕೆಲ್ಲ ಕರೆಕ್ಟ್ ಅಂತ ಹೇಳೋರು ಹಾಳಾಗಕ್ಕೆ ಹೇಳ್ತಾರೆ ಅಂತ, ಹೌದಲ್ವಾ? ನೆಗೆಟಿವ್ ಅಲ್ಲ, ಇದು ನಮ್ಗೆ ಅರ್ಥ ಮಾಡಿಸ್ತಾ ಇದೀನಿ ಇದು ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಯಾಕೆ ನೋಡಿ, ಸ್ಮಾರ್ಟ್ ಪೀಪಲ್ ಯಾರು? ಇನ್ನೊಬ್ಬರ ಮಿಸ್ಟೇಕ್, ಇನ್ನೊಬ್ಬರ ಒಂದು ತಪ್ಪುಗಳಿಂದ ಕಲಿಯೋರು ಸ್ಮಾರ್ಟ್ ಪೀಪಲ್. ಇಲ್ಲ ನಾನು ತಪ್ಪನ್ನ ಮಾಡಿ ಕಲಿತೇನೆ ಅನ್ನೋರು ಅವ್ರನ್ನ ಏನು ಮಾಡೋಕ್ಕಲ್ಲ, ಅವ್ರಿಗಿಂತ ದಡ್ಡರು ಯಾರು ಇಲ್ಲ, ಹೌದಲ್ವಾ? ಒಂದು ರೋಡ್ ಇದೆ ಹೋಗಿ ಅಂತ ನಾವು ಹೇಳ್ಕೊಡ್ತಾ ಇದೀವಿ, ಇಲ್ಲ ನಾನೇ ಒಂದು ರೋಡ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗ್ಬೋದು, ನಿಮ್ ಚಾಯ್ಸ್, ಆಸ್ ಯುವರ್ ವಿಶ್, ನೋ ಪ್ರಾಬ್ಲಮ್. ಓಕೆನಾ? ಇಷ್ಟು ಹೇಳ್ತಾ ಇಲ್ಲಿ ಈ ವಿಡಿಯೋನ ತುಂಬಾ ಲಾಂಗ್ ಆಯ್ತು ಅನ್ಕೊಂತೀನಿ, ಯಾಕಂದ್ರೆ ತುಂಬಾ ದಿವಸದಿಂದ ಅನ್ಕೊಂತ ಇದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ. ಬಟ್ ಸುಮ್ಮನೆ ತುಂಬಾ ಜನ ನಾವೇನಾಗುತ್ತೆ ಗೊತ್ತಾ, ಹೇಳಿದ್ದನ್ನ ಬಿಟ್ಬಿಟ್ಟು ಉಲ್ಟಾ ಏನಂದ್ರೆ ಆಪ್ಷನ್ ಟ್ರೇಡಿಂಗ್ ಹೇಳ್ತಾರೆ, ನಾವು ನಾಳೆಯಿಂದ ಆಪ್ಷನ್ ಟ್ರೇಡಿಂಗ್ ಮಾಡೋಣ ಅಂತ. ಈ ರೀತಿ ಮಾಡಕ್ ಹೋಗುವ ಇನ್ಫ್ಲುಯೆನ್ಸ್ ಆಗೋ ಜನ ತುಂಬಾ ಇದ್ದಾರೆ. ಹಾಗಾಗಿ ನಾನು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ಕಡಿಮೆ ವಿಡಿಯೋ, ನಂದು ಫಸ್ಟ್ ವಿಡಿಯೋ ಲಾಂಗ್ ಇಷ್ಟೊಂದು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಮಾಡಿದ್ದು. ಅದಕ್ಕೋಸ್ಕರ ಈ ಚಕ್ರವಾದಲ್ಲಿ ಸಿಕ್ಕಾಕೊಳ್ಳಕ್ ಹೋಗಬೇಡಿ. ಚಕ್ರವ ಭೇದಿಸ್ಬೇಕಂದ್ರೆ ಅದು ಭೇದಿಸೋದು ಹೋಗೋದು ಹೆಂಗೆ ಬರೋದು ಹೆಂಗೆ, ಎರಡು ದಾರಿನ ತಿಳ್ಕೊಂಡು ಹೋಗಿ, ಒನ್ ವೇ ತಿಳ್ಕೊಂಡು ಹೋಗಿ ಹಾಳಾಗಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎನಿಥಿಂಗ್ ನೀವು ನಮ್ಮ ಒಂದು ಏನೇ ಒಂದು ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಾ, ಇಲ್ಲ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಎನಿಥಿಂಗ್, ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ, ನಮ್ಮ ಆ್ಯಪ್ ಇದೆ, ವೆಬ್ಸೈಟ್ ಇದೆ, ನಮ್ಮ ಅಕಾಡೆಮಿ ಇದೆ, ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ. ನೀವು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬನ್ನಿ. ಲಾಂಗ್ ಟೈಮ್ ಮತ್ತು ಸ್ವಿಂಗ್ ಟ್ರೇಡ್ಗೆ ನಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇದೆ. ಟೈಮ್ ಕರೆಕ್ಷನ್ ಅನ್ನೋ ಒಂದು ನಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ. ನೀವು ಒಂದು ಒಳ್ಳೆ ಅದರಲ್ಲಿ ಫುಲ್ ಫ್ಯೂಚರ್ ಅಲ್ಲಿ ಫುಲ್ ಪ್ಲೇಡ್ಜ್ ಆಗಿ ನೀವು 1 ಕೋಟಿನ ತಗೊಳ್ಳಿ, 100 ಕೋಟಿನ ತಗೊಳ್ಳಿ, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಒಂದು ಎಬಿಲಿಟಿ ಬರುತ್ತೆ ಆ ಸ್ಟ್ರಾಟಜಿ ಮುಖಾಂತರ. ನೀವು ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡಬಹುದು. ಅದು ಚಾರ್ಟ್ ನೋಡಿ, ಓಕೆನಾ? ನಿಮ್ಗೆ ಯಾರು ಹೇಳ್ಕೊಡ್ತಾ ಇಲ್ಲ, ಚಾರ್ಟ್ ನೋಡಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲಿ ಮಾತ್ರ ಚಾರ್ಟ್ ನೋಡಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿ ನಮ್ಮ ಒಂದು ಪೋರ್ಟ್ಫೋಲಿಯೋನು ಕೂಡ ತೋರಿಸ್ತೀವಿ. ಆ ರೀತಿ ಒಂದು 5 year ಇಂದ ಬ್ಯಾಕ್ ಟೆಸ್ಟ್ ಮಾಡಿರೋ ಸ್ಟ್ರಾಟಜಿ ಇದೆ. ನೀವು ಬಂದು ಬೇಕಾದ್ರೆ ಎನ್ಕ್ವೈರಿ ಮಾಡಿ ದಿ ಬಿಗ್ ಬುಲ್ ಅಂತ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಗೆ ನಮ್ಮ ಟೀಮ್ ಕಂಪ್ಲೀಟ್ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ. ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬಾ ಜನ ಒಂದು ಕಂಪ್ಲೇಂಟ್ ಇದೆ, ಸರ್ ನಿಮ್ ವಿಡಿಯೋ ಮೊನ್ನೆ ಸಿಕ್ತು, ನಿನ್ನೆ ಸಿಕ್ತು, ಒಂದು ವಾರದಿಂದ ಸಿಕ್ತು ಸರ್, ನಿಮ್ ಮುಂಚೆ ಯಾಕೆ ಸಿಗ್ಲಿಲ್ಲ ನಮ್ಗೆ ಅಂತ ಕೇಳ್ತಾ ಇರ್ತಾರೆ ತುಂಬಾ ಜನ. ಅದಕ್ಕೋಸ್ಕರ ಜಾಸ್ತಿ ನೀವು ಲೈಕ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದ್ರೆ ನಾನು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೇಫ್ ಆಗಿ ಟ್ರೇಡ್ ಮಾಡಿ, ಪ್ರಾಫಿಟೇಬಲ್ ಟ್ರೇಡರ್ ಆಗಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ರು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ.